NIA ಅಧಿಕಾರಿಗಳು ಬೆಂಗಳೂರಿನಲ್ಲಿ ಭರ್ಜರಿಯ ಅಂತ ಭೇಟಿಯನ್ನು ನಡೆಸಿದ್ದಾರೆ. ಆದರೆ ತುಂಬ ಇಂಟ್ರೆಸ್ಟಿಂಗ್ ಆದಂಥ ಜೊತೆಗೆ ಶಾಕಿಂಗ್ ಆದಂಥ ವಿಚಾರ ಏನು ಅಂದರೆ ಇದರಲ್ಲಿ ಪೊಲೀಸರ ಜೊತೆಗೆ ಕೆಲ ವೈದ್ಯರು ಕೂಡ ಇದ್ದಾರೆ. ಈಗಾಗಲೇ TV9ಗೆ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಜೈಲಿನ ಸೈಕ್ಯಾಟ್ರಿಸ್ಟ್ ಅಂದರೆ ಮನೋವೈದ್ಯ ಡಾಕ್ಟರ್ ನಾಗರಾಜ್ ಹಾಗೆಯೇ ASI ಚಾಂದ್ ಪಾಷಾ ಹಾಗೂ ಇನ್ನಿತರನ್ನು ಈಗಾಗಲೇ NIA ಅಧಿಕಾರಿಗಳು ಬಂಧನ ಮಾಡಿದ್ದಾರೆ ಅನ್ನೋಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿರುವಂಥ ಉಗ್ರ ನಾಸೀರ್ಗೆ ನೆರವು ನೀಡಿದ ಆರೋಪದಡಿ ಜೈಲಿನ ASI ಚಾಂದ್ ಪಾಷಾ, ಜೈಲಿನ ಮನೋವೈದ್ಯ ನಾಗರಾಜ್ ಮತ್ತು ಶಂಕಿತ ಉಗ್ರನ ತಾಯಿ ಅನೀಶ್ ಫಾತಿಮಾ ಎಂಬ ಮೂವರನ್ನು ಈಗ ಬಂಧಿಸಲಾಗಿದೆ. ಜೈಲಿನಲ್ಲಿ ಮನೋವೈದ್ಯನಾಗಿದ್ದ ನಾಗರಾಜ್ ವೈದ್ಯ ಕೆಲಸ ಬಿಟ್ಟು ಮೊಬೈಲ್ ಸಪ್ಲೈ ಮಾಡ್ತಾ ಇದ್ದ. ಉಗ್ರ ನಾಸೀರ್ ಸೇರಿದಂತೆ ಹಲವು ಕೈದಿಗಳಿಗೆ ಮೊಬೈಲ್ ಸಪ್ಲೈ ಮಾಡ್ತಾ ಇದ್ದ ಆರೋಪದಡಿ ಲಾಕ್ ಮಾಡಲಾಗಿದೆ. ಇನ್ನು ASI ಚಾಂದ್ ಪಾಷಾ ಕೂಡ ನಾಸೀರ್ ಬಗ್ಗೆ ಆತನ ಸಂಘಟನೆಗೆ ನಾಸೀರ್ ಯಾವ್ಯಾವ ಕೋರ್ಟ್ಗೆ ಕರೆದೊಯ್ಯಲಾಗ್ತಾ ಇದೆ ಎಂಬ ಬಗ್ಗೆ ಮಾಹಿತಿ ನೀಡ್ತಾ ಇದ್ದ. ಅಲ್ಲದೆ ಶಂಕಿತ ಉಗ್ರ ಸಲ್ಮಾನ್ ತಪ್ಪಿಸಿಕೊಳ್ಳಲು ನೆರವು ನೀಡ್ತಾ ಇದ್ದಂತೆ. ಇನ್ನು ಮತ್ತೊಬ್ಬ ಶಂಕಿತ ಉಗ್ರ ಜುನೈದ್ ಅಹಮದ್ ತಾಯಿ ಅನೀಶ್ ಫಾತಿಮಾ ನಾಸೀರ್ ಜೊತೆಗೆ ನಿರಂತರವಾಗಿ ನಂಟಿತ್ತು. LETಗೆ ಫಂಡ್ ಸಂಗ್ರಹಿಸುವ ಬಗ್ಗೆ ಆಕೆಗೆ ನಾಸೀರ್ ಮಾಹಿತಿ ನೀಡ್ತಾ ಇದ್ದ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈ ಮಾಹಿತಿಯಲ್ಲಿ ವಿದೇಶದಲ್ಲಿದ್ದಂಥ ಮಗ ಜುನೈದ್ಗೆ ಫಾತಿಮಾ ನೀಡ್ತಾ ಇದ್ಲು. ಹೀಗಾಗಿ ಈಗ ಮೂವರನ್ನು ಕೂಡ ಬಂಧಿಸಿ ವಿಚಾರಣೆ ನಡೆಸಲಾಗ್ತಾ ಇದೆ. 2023ರಲ್ಲಿ ಬೆಂಗಳೂರಿನ RT ನಗರದ ಮನೆಯೊಂದರ ಮೇಲೆ CCB ದಾಳಿ ನಡೆಸಿತ್ತು. ಆಗ ಗ್ರೆನೇಡ್, ಪಿಸ್ತೂಲನ್ನು ಸೀಸ್ ಸೇರಿದಂತೆ 5 ಉಗ್ರರನ್ನು ಕೂಡ ಬಂಧನ ಮಾಡಲಾಗಿತ್ತು. ಈ ವೇಳೆ ವಿಚಾರಣೆ ನಡೆಸಿದಾಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂಥ ಲಷ್ಕರ್-ಇ-ತೊಯ್ಬಾ ಸಂಘಟನೆಯ ಉಗ್ರ T ನಾಸೀರ್ ಜೈಲಿನಲ್ಲೇ ಕೂತು ಭಯೋತ್ಪಾದನಾ ಚಟುವಟಿಕೆಗಳಿಗೆ ಹುಡುಗರನ್ನು ರೆಡಿ ಮಾಡ್ತಾ ಇದ್ದ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಈ ಸಂಬಂಧ ಅಖಾಡಕ್ಕೆ ಇಳಿದಾಗ ಈ ಎಲ್ಲ ದುಷ್ಕೃತ್ಯಗಳು ಈಗ ಬಯಲಿಗೆ ಬಂದಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಶಂಕಿತರ ಬಂಧನದ ವಿಚಾರವಾಗಿ ರಾಜಕೀಯ ಜಟಾಪಟಿ ಕೂಡ ನಡೀತಾ ಇದೆ. ಗೃಹ ಸಚಿವ ಪರಮೇಶ್ವರ್ ಅವರ ಬಗ್ಗೆ ಮಾತನಾಡಿರುವಂಥ BJP ನಾಯಕರು ಲಿಂಕ್ಗಳು ಕರ್ನಾಟಕಕ್ಕೆ ಮಾತ್ರ ಇರಲ್ಲ ಎಂದಿದ್ದಾರೆ. ಮತ್ತೊಂದೆಡೆ ರಾಜ್ಯದಲ್ಲಿ ಶಂಕಿತರ ಸಿಕ್ಕಿದ್ದಕ್ಕೆ ಗೃಹ ಇಲಾಖೆಯ ವೈಫಲ್ಯವೇ ಕಾರಣ ಅನ್ನುವಂಥ ಮಾತನ್ನು ಕೂಡ ಈಗ BJP ನಾಯಕರು ಹೇಳ್ತಾ ಇದ್ದಾರೆ.